ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಪಾರ್ಟ್ 5ಗೆ ಸ್ವಾಗತ. ಈ ವಿಡಿಯೋದ ವಿಷಯ ಗುಪ್ತ ಗೋದಾವರಿ. 7 ಪುಣ್ಯ ನದಿಗಳಲ್ಲಿ ಒಂದಾದ ಗೋದಾವರಿ ನದಿಯು ಈ ಸ್ಥಳದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ. ರಾಮಾಯಣ ಕಾಲದ ಪ್ರಸಿದ್ಧ ಗುಹೆಯಾಗಿದ್ದು ಇಲ್ಲಿನ ಗುಹೆಯೊಳಗೆ ಹರಿಯುವ ನಿಗೂಢ ನದಿ ಮತ್ತು ರಾಮ ಲಕ್ಷ್ಮಣರ ಕಥೆಗಳಿಗೆ ಹೆಸರುವಾಸಿಯಾಗಿದೆ. ಇದು ಚಿತ್ರಕೂಟದಿಂದ ಸುಮಾರು 18 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಯ ನದಿಯ ಮೂಲ ಇಂದಿಗೂ ಕೂಡ ನಿಗೂಢವಾಗಿದೆ. ವನವಾಸದ ಸಮಯದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಈ ಗುಹೆಗಳಲ್ಲಿ ತಂಗಿದ್ದರು ಅಂತ ಹೇಳಲಾಗುತ್ತೆ. ಗುಹೆಯ ಒಳಗಿನಿಂದ ಹರಿಯುವ ನೀರು ಎಲ್ಲಿಂದ ಬರುತ್ತದೆ ಮತ್ತು ಎಲ್ಲಿಗೆ ತಲುಪುತ್ತದೆ ಎಂಬುದೇ ಯಾರಿಗೂ ತಿಳಿದಿಲ್ಲ. ಆದ್ದರಿಂದ ಇದನ್ನು ಗುಪ್ತ ಗೋದಾವರಿ ಅಂತ ಕರೆಯಲಾಗುತ್ತೆ. ಗುಹೆಯ ಒಳಗಿನ ಒಂದು ದೊಡ್ಡ ಭಾಗದಲ್ಲಿ ರಾಮ ಮತ್ತು ಲಕ್ಷ್ಮಣರು ಕುಳಿತುಕೊಳ್ಳುತ್ತಿದ್ದ ಶಿಲಾ ಸಿಂಹಾಸನಗಳನ್ನು ಕಾಣಬಹುದು ಹಾಗೂ ಲಿಂಗ ಪೂಜೆಯನ್ನು ಸಹ ನೋಡಬಹುದು. ಇಕ್ಕಟ್ಟಾದ ದಾರಿಯಲ್ಲಿ ಮಂಡಿಯವರೆಗಿನ ನೀರಿನಲ್ಲಿ ಕೆಳಗಡೆ ಕಲ್ಲು ಬಂಡೆಗಳ ಮಧ್ಯದಲ್ಲಿ ನಡೆದುಕೊಂಡು ಹೋಗಿ ರಾಮ ಸೀತಾ ಲಕ್ಷ್ಮಣ ಆಂಜನೇಯ ಶಂಕರಲಿಂಗ ಇವುಗಳ ದರ್ಶನ ಪಡೆಯುವುದೇ ಒಂದು ದೊಡ್ಡ ಸಾಹಸ ಅನ್ನುವಂತೆ ಕಾಣುತ್ತದೆ. ಈ ಗುಹಾಂತರ ದೇವಾಲಯ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ತುಂಬ ಆಕರ್ಷಕ ಮತ್ತು ಸಾಹಸಮಯ ಅಂತ ಹೇಳ್ಬೋದು. ವನವಾಸದ ಅವಧಿಯಲ್ಲಿ ರಾಮ ಸೀತೆ ಮತ್ತು ಲಕ್ಷ್ಮಣ ಚಿತ್ರಕೂಟದಲ್ಲಿ ಸುಮಾರು 11.5 ವರ್ಷಗಳ ಕಾಲ ಕಳೆದರು. ಈ ಸಮಯದಲ್ಲಿ ಈ ಗುಹೆಗಳು ರಾಮ ಮತ್ತು ಲಕ್ಷ್ಮಣರ ಸಭೆಯ ಸ್ಥಳವಾಗಿತ್ತು ಅಂತ ಹೇಳಲಾಗುತ್ತೆ. ಗುಪ್ತ ಅಥವಾ ಅಡಗಿದ, ಗೋದಾವರಿ ಎಂದರೆ ನದಿ. ಈ ಗುಹೆಯೊಳಗೆ ನಿಗೂಢವಾಗಿ ಹರಿಯುವುದರಿಂದ ಇದನ್ನು ಗುಪ್ತ ಗೋದಾವರಿ ಅಂತಲೇ ಕರೀತಾರೆ. ರಾಮನಿಗೆ ಸೇವೆ ಸಲ್ಲಿಸಲು ಗೋದಾವರಿ ನದಿ ಈ ಗುಹೆಯ ಮೂಲಕ ಹರಿದು ಬಂದು ರಾಮನಿಗೆ ಸೇವೆ ಸಲ್ಲಿಸಿದರು ಅಂತ ಹೇಳಲಾಗುತ್ತೆ. ಇಲ್ಲಿನ ದೊಡ್ಡ ಗುಹೆಯಲ್ಲಿ ರಾಮ ಮತ್ತು ಲಕ್ಷ್ಮಣರಿಗೆ ಸೇರಿದ 2 ಕಲ್ಲಿನ ಸಿಂಹಾಸನ ಕೂಡ ಕಾಣಬಹುದು. ಈ ಪ್ರದೇಶ ಚಿತ್ರಕೂಟದಿಂದ 18 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಗುಹೆ ಇರುವ ರಚನೆಯಾಗಿದ್ದು ಮೊಣಕಾಲು ಮಟ್ಟದ ನೀರು ನಿರಂತರವಾಗಿ ಹರಿತಾನೆ ಇರುತ್ತೆ. ಚಿತ್ರಕೂಟದಲ್ಲಿ ಭರತನು ರಾಮನನ್ನು ಭೇಟಿಯಾಗಲು ಬಂದಾಗ ರಾಮ ಇಲ್ಲಿಯೇ ತಂಗಿದ್ದನೆಂದು ಹೇಳಲಾಗುತ್ತೆ. ಗುಹೆಯು ವಿಂಧ್ಯ ಪರ್ವತದ ಶ್ರೇಣಿನಲ್ಲಿದೆ. ಈ ಪ್ರಕೃತಿ ವಿಸ್ಮಯಗೊಳಿಸುತ್ತೆ ನಮ್ಮನ್ನು. ಇದರಲ್ಲಿ ನಡ್ಕೊಂಡು ಹೋಗೋದು, ಆ ಕಲ್ಲು ಬಂಡೆಗಳ ಮಧ್ಯೆ ನಡ್ಕೊಂಡು ಹೋಗೋದು, ದೇವರ ದರ್ಶನ ಪಡೆಯೋದು ಒಂದು ವಿಶೇಷ ಅನುಭವ ಹಾಗೂ ನಮ್ಮ ನೆನಪಿನಲ್ಲಿ ಉಳಿಯುತ್ತೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವಂಥ ನಮ್ಮ ಹಿಂದೂ ಸಂಸ್ಕೃತಿ, ದೇವತೆಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಹೆಮ್ಮೆ ಅಂತಲೂ ಕೂಡ ಅನಿಸುತ್ತೆ. ಇದು ಸದಾ ನೆನಪಿನಲ್ಲಿ ಉಳಿಯುವಂಥ ಗುಪ್ತ ಗೋದಾವರಿಯ ಯಾತ್ರೆ. ಹರಿಯುವ ನೀರಾದ್ದರಿಂದ ಇಲ್ಲಿ ಇರುವ ನೀರು ತುಂಬ ನಿರ್ಮಲವಾಗಿದೆ. ಗುಪ್ತ ಗೋದಾವರಿಯನ್ನು ನೋಡಿ ಯಶಸ್ವಿಯಾಗಿ ಹೊರಗಡೆ ಬಂದ ಕ್ಷಣ ಇದು. ಅತ್ಯಂತ ಖುಷಿಯ ಅನುಭವ ಹಾಗೂ ಯಾತ್ರೆಯನ್ನು ಪೂರೈಸಿದ ಖುಷಿ. ಬಳಿಕ ನಾವು ಮ್ಯೂಸಿಯಮ್ಮನ್ನು ವೀಕ್ಷಣೆ ಮಾಡಿದ್ವಿ. ಸೀತಾಮಾತೆ ಭೂಮಿ ತಾಯಿಯೊಂದಿಗೆ ಪ್ರವೇಶ ಮಾಡಿದಂತಹ ಸ್ಥಳವಾಗಿದ್ದು ಅತ್ಯಂತ ಮನೋಹರವಾದ ಮ್ಯೂಸಿಯಂನನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ರಾಮಾಯಣದ ಕಥೆಯನ್ನು ಹೇಳುವ ಮಣ್ಣಿನ ಅನೇಕ ಪ್ರತಿಮೆಗಳನ್ನು ಇಲ್ಲಿ ನಿರ್ಮಿಸಲಾಗಿದ್ದು ರಾಮಾಯಣದ ಕಥಾನಕವನ್ನು ಹಂತ ಹಂತವಾಗಿ ನಿರೂಪಿಸುವ ಇವುಗಳನ್ನು ನೋಡುವುದೇ ಒಂದು ಕಣ್ಣಿಗೆ ಹಬ್ಬ. ಈ ಮ್ಯೂಸಿಯಂನಲ್ಲಿ ಮಹಾಸತಿ ಅನಸೂಯ, ಸತಿ ಸಾವಿತ್ರಿ, ಸತಿ ಸುಕನ್ಯಾ, ಶಿವ ಪಾರ್ವತಿ, ಗಣಪತಿ, ಮಹಾಲಕ್ಷ್ಮಿ ಮತ್ತು ನಾರಾಯಣ, ಆಂಜನೇಯ ಸ್ವಾಮಿ, ಶ್ರೀಕೃಷ್ಣ ರುಕ್ಮಿಣಿ, ಶ್ರೀರಾಮ ಲಕ್ಷ್ಮಣ ಸೀತಾ ಮತ್ತು ಆಂಜನೇಯ, ಶ್ರೀ ಭಗವಾನ್ ಆನಂದಜಿ ಹೀಗೆ ಅನೇಕ ಒಂದು ಕಥೆಗಳನ್ನು ಹೇಳುವಂತಹ ಚಿತ್ರಣವನ್ನು ನಾವು ಕಾಣಬಹುದು. ಸತ್ಯವಾನನ ಪತ್ನಿಯಾದ ಸಾವಿತ್ರಿ ತನ್ನ ಪತಿ ಮರಣ ಹೊಂದಿದಾಗ ಯಮನೊಡನೆ ಮಾತಿನಲ್ಲೇ ಹೋರಾಡಿ ತನ್ನ ಪತಿಯ ಪ್ರಾಣವನ್ನು ಪಡೆದಳು ಅಂತ ಹೇಳಲಾಗುತ್ತೆ. ಅತ್ರಿ ಮಹರ್ಷಿಯ ಪತ್ನಿಯಾದ ಅನಸೂಯ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರನ್ನೇ ತಮ್ಮ ಪಾತಿವ್ರತ್ಯದ ಶಕ್ತಿಯಿಂದ ಬಾಲಕರನ್ನಾಗಿ ಮಾಡಿ ತನ್ನ ಪವಿತ್ರತೆಯನ್ನು ಪ್ರದರ್ಶಿಸಿದವಳು. ದತ್ತಾತ್ರೇಯನ ತಾಯಿ ಹಾಗೂ ದೇವತೆಗಳಿಗೂ ಕೂಡ ಪೂಜ್ಯವಾದಂತಹ ಸ್ಥಾನವನ್ನು ಹೊಂದಿದಂತಹ ಮಹಾಸತಿ ಅಂತಲೇ ಪ್ರಸಿದ್ಧಿ. ರಾಜ ಶರ್ಯತಿಯ ಮಗಳಾದ ಸುಕನ್ಯೆ ವೃದ್ಧ ಹಾಗೂ ಕುರುಡನಾಗಿದ್ದ ಚ್ಯವನ ಮಹರ್ಷಿಗಳನ್ನು ವಿವಾಹವಾಗಿ ಅವರ ಸೇವೆ ಮಾಡಿ ನಂತರ ಅಶ್ವಿನಿ ದೇವತೆಗಳ ಸಹಾಯದಿಂದ ಪತಿಯ ದೃಷ್ಟಿ ಮತ್ತು ಯವನವನ್ನು ಮರಳಿ ಪಡೆದಳು ಅಂತ ಹೇಳಲಾಗುತ್ತೆ. ಕಠಿಣ ಸಂದರ್ಭದಲ್ಲೂ ಪತಿಯ ಮೇಲಿನ ನಿಷ್ಠೆಯನ್ನು ಕಳೆದುಕೊಳ್ಳದಂತಹ ತ್ಯಾಗಮಯಿಯಾದಂತಹ ಮಹಾಸತಿ ಅಂತ ಕೂಡ ಹೇಳಲಾಗುತ್ತೆ.
ಮ್ಯೂಸಿಯಂ ನೋಡಲು 1 ಗಂಟೆಗಿಂತ ಹೆಚ್ಚು ಸಮಯ ಬೇಕಾಗುತ್ತೆ. ಇದನ್ನು ಪೂರ್ತಿ ನೋಡ್ತಾ ಹೋದ ಹಾಗೆ ಒಂದು ಸಿನಿಮಾ ನೋಡಿ ಹೊರ ಬಂದ ಅನುಭವ ಆಗುತ್ತೆ. ನಮ್ಮ ಸಂಸ್ಕೃತಿ, ರಾಮಾಯಣ, ಪುರಾಣ, ಇತಿಹಾಸ ಇವುಗಳೆಲ್ಲನೂ ಈ ರೀತಿ ಚಿತ್ರಣ ಮಾಡಿ ಒಂದು ಮ್ಯೂಸಿಯಂ ಮಾಡಿರೋದೇ ಒಂದು ಹೆಗ್ಗಳಿಕೆ ವಿಚಾರ. ಇವೆಲ್ಲ ಮ್ಯೂಸಿಯಂ ಒಳಗಡೆ ದೃಶ್ಯ. ಈ ಮ್ಯೂಸಿಯಂ ಹೊರಗಡೆ ಕೂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಗೀತೋಪದೇಶ ಮಾಡುತ್ತಿರುವ ಕೃಷ್ಣ, ಅರ್ಜುನ ಹಾಗೂ ರಥ ಹಾಗೂ ಕುದುರೆಗಳ ಹಾಗೂ ಸೂರ್ಯ ಭಗವಾನನ ಚಿತ್ರ ಇವೆಲ್ಲ ಬಲು ಸುಂದರ. ಗುಪ್ತ ಗೋದಾವರಿ ಹಾಗೂ ಈ ಮ್ಯೂಸಿಯಂನ ಸವಿ ನೆನಪಿನೊಂದಿಗೆ ಈ ಪಾರ್ಟ್ 5 ಇಲ್ಲಿಗೆ ಮುಕ್ತಾಯವಾಯಿತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ಪಾರ್ಟ್ 6ಗೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್.